ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಸ್ಟಿಚಿಂಗ್ ಮಾಡೋದಲ್ಲ, ನಾನು ಸ್ಟಿಚಿಂಗ್ ಮಾಡೋದನ್ನು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ. ಇವತ್ತಿನ ಲಾಗ್ ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಕೈತಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಾನೀಗ ಡೋರಿ ಮಾಡಿದ್ನಿ. ಡೋರಿಗೆ ಲಟ್ಕನ್ ಮಾಡಬೇಕಲ್ಲ, ರೆಡಿಮೇಡೆಲ್ಲ ತೊಗೊಂಬರಂಗಿಲ್ಲ. ಅದೇ ಅರಿವಿ ಏನಿರ್ತೈತಲ್ಲ ಅದನ್ನು ಯೂಸ್ ಮಾಡ್ಕೊಂಡು ಮಾಡಿದ್ರಾತಂಥೇಳಿ ಮಾಡಾಕತ್ತೀನಿ. ನಾನೀಗ ಬ್ಲೌಸ್ ಸ್ಟಿಚ್ ಮಾಡಿ ನೋಡ್ರಿ. ನಾವು ಇವನ್ನ ಡಿಸೈನ್ ಸ್ಲೀವ್ ಇಡ್ಬೇಕಂತ ಅನ್ಕೊಂಡಿ, ಬಟ್ ಅದು ಸ್ವಲ್ಪ ಮಿಸ್ಟೇಕ್ ಆತ. ಹಂಗಾಗಿ ಡಿಸೈನ್ ಬಿಟ್ಟು ಹಿಂಗಾತ್ ನೋಡ್ರಿ. ಅರಿವು ಎಷ್ಟಕ್ಕೊಂದೈತೆ 3/4 ಇಟ್ಟಿದ್ರು ಬರ್ತಿತ್ತು. ಇದು ಮೆಗಾ ಸ್ಲೀವ್ ಅಂತ ಹೇಳ್ತಾರಲ್ಲ, ಆ ಥರನೂ ಅಲ್ಲ. ಅವಂದ್ರೆ ಪೂರ್ತಿ ಕಿರಿ ಇರ್ತಾವ. ಇದು ಬ್ಯಾಕ್ ನೆಕ್ ಹೆಂಗೆ ಇಟ್ಟೇವೆ ಅಂತಂದ್ರೆ ಈ ಥರ ಇಟ್ಟೇವೆ. ಡೋರಿ ನೋಡ್ರಿ, ಡೋರಿ ಇವು ಲಟ್ಕನ್ ಈ ಥರ ಮಾಡೀವಿ. ಕಾಣಿಸ್ತೈತಿಲ್ಲ, ಈ ಥರ ಲಟ್ಕನ್ ಮಾಡೇವಿ. ಈಗ ಸೀರೆ ಉಟ್ಕೊಂಡು ಬ್ಲೌಸ್ ತೋರಿಸ್ತೇನೆ ಹೆಂಗಾಗೈತೆ ಅಂತೇಳಿ. ಬರ್ರಿ. ನೀನು ಹಾಕ್ಬಾರ್ದಿತ್ತು, ಹಿಂಡ್ಯಾಳ ಅಂತ ಮಾಡಿದ್ನಿ. ಹೇಳಿದ ಹಾಕ್ಬೇಕಲ್ಲ, ನೀನು ಕೇಳ್ಕೊತ್ಕೊಂಡ್ರು. ನಮ್ಮ ಯಜಮಾನ್ರು ಕಬ್ಬು ಹಚ್ಚಾಕ್ತಾರೆ. ನಾವು ಬರ್ರಿ ಹೆಲ್ಪ್ ಮಾಡಕ್ಕ. ಈ ಕಡೆ ಕಬ್ಬು ಯಾಕೇನೋ ಗೊತ್ತಿಲ್ಲ, ಹುಷಿ ಬಾಳಗೈತಿ. ಬರೇನು ತಿನ್ಕೊಂತ ಹೊಂಟಾನೆ. ನಾ ತೆಗ್ದಿದ್ದೇನೆ. ನೀವು ಅಷ್ಟನಾ? ಇರ್ಲಿಷ್ಟ ಸಾಕು, ಇಷ್ಟ ನೋಡಲ್ಲ. ಇದು ಬೀಜ ನೀನು ತೆಗ್ದ ಹೇಳಿ ಮಾಡಿ. ಆಗ ಹಚ್ಚಿರಪ್ಪ ಅಂತ ಹೇಳಿದ್ನಿ. ನಾಳೆ ನೀರು ಇದಾದಿಂದ ಹಚ್ಚಾಕಿ. ಓಯ್ ಚಂದ್ರದೇವ, ಲವ್ ಯು.
ಅಯ್ಯಯ್ಯ ಸೂರ್ಯದೇವ ಹೋದ. ಅವಾಗ ಹೆಂಗೆ ಗೊತ್ತಲ್ಲ, ಉದ್ದ ಕತ್ತಿ ನೀನ ಬಲೆ 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 ಅಂದ್ರ ಮಮ್ಮಿ ನೋಡಲ್ಲಿ ಡಬಲ್ ಹಾಕ. ಅಲ್ಲೊಂದು ಎರಡು ದೊಡ್ಡ ಇದ್ದಂಗೆ ಹೋಗ್ಬಾರ್ದು, ಅಲ್ಲಿ ತೆಗೀಲಿ ಅಲ್ಲಿ ಹಚ್ಚಾಕ ಬರ್ತಾವ ಕಬ್ಬು ಕಡಿಯೋತ್ನ ಹಚ್ಚಿರ ಅಲ್ಲ ಇವತ್ತು ಹಚ್ಚಿರ ಹಚ್ಚಿ ಹೋಗ್ತಾವ ಹಚ್ಚ ಕಬ್ಬು ಐತೆ ನೋಡಲ್ಲಿ. ನೋಡಿ ಎಷ್ಟು ಸಹ ಇಲ್ಲಂತ ತೆಗಿಲ್ಲ ಅಲ್ಲಿ ಚಾಲು ಮಾಡಿ ಪೂರ್ವಟಾಗಿಲ್ಲ ಪಾಸ ನಿಮ್ಮ ಅಕ್ಕಿ ಒಂದು ತುಂಬ ಇಲ್ಲ ನೋಡು ಅಂದ್ರೆ ಈ ಕಡೆ ಆ ಕಡೆ ಎರಡು ನೋಡು ಅದ್ರ ದಾಂಡಿ ಹೋಗ್ಬೇಕು. ಮಮ್ಮಿ ನೀ ಪೂರ ಹಬ್ಕೋತ ಹೋಗ್ಬಿಡ. ಯಾವಾಗ ಕುತ್ತಿ ಮರಿ ಹತ್ತಿಸ್ಕೊಂಟಶ ಕುತ್ತಿ ಮರಿ ಕುರಿ ಮರಿ ಕುತ್ತಿ ಮರಿ ಕುರಿ ಮರಿ ಯಾರಿಗೆ ಬೇಕು ಏನಂತಾರಲ್ಲ ಅಂಗೇಶ ಮರ್ತೇನೆ ನಾನು. ಕುತ್ತಿ ಮರಿ ಕಾಲು ಇದನ್ನ ಮಾಡ್ಬೇಕ ಕುತ್ತಿ ಮರಿ ಕುರಿ ಮರಿ ಯಾರಿಗೆ ಬೇಕು. ಮುಂದಿಂದ ಏನು ಅಂಗೇಶ ಮುಂದಿಂದ ಏನಂತ ಕಮೆಂಟ್ ಹಾಕ್ರಿ. ಕುತ್ತಿ ಮರಿ ಕುರಿ ಮರಿ ಯಾರಿಗೆ ಬೇಕು ಏನದ ಅಂಗೇಶ ಬಿಡಲೇ ಪಾಪ ಬಿಡ ಬಿಡ ಪಾಪ ಇಲ್ಲಿಂದ ಭಾಳ ಬಿಟ್ರೆ ರಾಜಗಿರಿ ಏನಾರು ಹಾಕಿತ್ತು ತಿನ್ನಾಕರ ಹಾಕಿತ್ತು ಕರೆ ಜಪಾನ ಬರ್ತೈತಿ ಗೊಬ್ಬರ ಇತ್ತು ಇರ್ಲ ಇನ್ನೊಂದು ವಾರ ಗೌರಿ ಕಮ್ಮಗ ಮೇವ್ ಆಕೈತಿ ಕಮ್ಮಗ ಹಾಲು ಕೊಡ್ತಾಳ. ಇರ್ಲಿ ಗೊಬ್ಬರ ಆಕೈತಿ ಹಾಲು ಕೊಡ್ತಾಳ ಹೊಟ್ಟೆಗಿನ ಪಾಪಾಗ ಮಸ್ತ್ ಪ್ರೋಟೀನ್ ವಿಟಮಿನ್ ಸಿಗ್ತೈತಿ. ಎಷ್ಟು ಐತಿ ನೋಡ್ಬೇಕ ರಾಜಗಿರಿ. ಇರ್ಲಿ ಬಿಡ ಏನು ಹೊಡಿಲೋ ಬೇಡ ಎಣ್ಣೆ ಇರ್ಲಿ ಬಿಡ ಇರ್ಲಿ ಬಿಡ ಅದನ್ನ ಹೇಳೋಣ ಮತ್ತೆ ತೊಗೊಂಬರ್ ತಂದಿಂದ ಇರ್ಲಿ ಬಿಡ ಬೇಡ. ಮುಂದಿನ ವಾರ ಏನು ಮುಂದಿನ ವಾರ ಈ ಒಗದದ ಗೊಬ್ಬರ ಅದ ತಿಂತತೆ ಕಬ್ಬಿಗೆ ಏನು ಹೋಗೋದ ಏನು ಹುಚ್ಚಿ ಹಚ್ಚ ಹೋಗೋದಲ್ಲ ಆಗೋದಲ್ಲ ಹೋಗೋದಲ್ಲ ಏನು 4 ದಿನದಾಗ ಇದ್ರ ತಾಕತ್ತ ತಿಂದು ಕುಂಡ್ರದತಿ ಕಬ್ಬು ಅಲ್ಲೇ ಮತ್ತೆ ಅಡುಗೆನ ಮಾಡೋದಿಲ್ವ ನಾ ಮುಂಜಾನ್ಯಾಗ ಮಮ್ಮಿ ಕೆರೆಯಾಗ ನೀರು ಇರ್ತಾವ ಗೊಬ್ಬರ ಜಗ್ಗಿಸ್ತಾನ 2 ಪಂಪ್ ಮಾಡ್ತೈತೆ ನೀ ಹಾಕ್ತಿಲ್ಲ ಹಾಕಿ ಅವ್ರು ಗೊಂಜಾಳ ತಿನ್ಕೊಂಡು ಇದು ಮಾಡ್ತಾರೆ ಹಾಕ್ತಾನಲ್ಲ ಅದ
ನಾನೇ ಎಣ್ಣೆ ಹೊಡೆಯೋಕೆ ನೀನು ನೀರು ಹಾಕೋ. ಆಗುದ ನೀವು ಹೊಡ್ಯಾಕತ್ತೆ ಹಿಕ್ಕಟ್ಟು ಪಂಪ್ ಹಾಕೊಂಡು ಹೊಡ್ಯಾಕತ್ತಿ. ನಿನ್ ಕೂಡ ಗುದ್ದಿ ಆಡೋದು ಒಂದು ಆಳು ಇಟ್ಕೊಂಡ್ಬಿಡಪ್ಪ, ಜಗಳನ ನಮ್ದು ಮತ್ತು ಸುಮ್ಮನೆ. ನೀ ಬರೀ ಎಣ್ಣೆ ಇತ್ತು, ನಾವು ಒಂದು ಪಂಪ್ ಖಾಲಿ ಮಾಡೋ, ಒಂದು ಪಂಪಿಗೆ ಇಷ್ಟು ಎಣ್ಣೆ ಆಗತ್ತ, ಅಷ್ಟು ಎಣ್ಣೆ ನೀರು ಹಾಕಿ ತುಂಬಿಡುದು ಅಟ್ಟದಾಗ. ನೀರು ಎಲ್ಲಿ ತೊಗೊಂಬರೋದು? ಅಲ್ಲೇ ಕೆರೆಯಾಗ ತುಂಬುದ. ಹತ್ತಿ ಇಳದ ಈಗ 11 ಗಂಟೆ ಕರೆಂಟ್ ಹೋಗುತ್ತಾನ, ಇಲ್ಲಿಂದ ತುಂಬುದ, ಇಲ್ಲೇ ತುಂಬುದ. ಪೈಪ್ ಐತಿಲ್ಲ, ಪೈಪ್ ಜೋಡಿಸ್ಬೋದನ ಅಲ್ಲೇ ತುಂಬನಿ, ಅಲ್ಲಿಂದ ನಾವು ತರ್ತಾನ. 11 ಗಂಟೆ ತನ ಕರೆಂಟ್ ಹೋದಿಂದ ಅಲ್ಲಿಂದ ಅಲ್ಲಿ ಹಾಕೋದು ಕೆರೆಯಾಗಿಂದ. ಒಟ್ಟು 11 ಗಂಟೆ ತನಕ ಬಂದ್ ಮಾಡೋದು. ಇಷ್ಟು ಹಂಗಾರ ದೇವಿ ಬಿರಿಯಾನಿ ಮಾಡ್ಲವು, ಸುಕ್ಕ ಸಾರು ಮಾಡ್ಲಿ, ಏನ್ ಮಾಡ್ಲಿ? ಎರಡು ಈಸಿನ, ಈಸಿ ಆಗಿದ್ ಮಾಡೋದ, ಟಫ್ ಆಗಿದ್ ಬೇಡ. ಚಪಾತಿ ಏನಾದ್ರು ಮಾಡ್ಬೇಕು. ನಿಮ್ ದೊಡ್ಡಪ್ಪ ಅವ್ನು ಚಪಾತಿ ರೊಟ್ಟಿ ಬೇಕವ. ಅವನಿಗೆ ನೈಸ್ ಮಾಡಿ ಪುಸಿ ಹೊಡೆದು ಬಿರಿಯಾನಿ ಹಾಕ್ಸ್ಕೊಂಡ್ಬಿಡೋದು, ಹೌದಿಲ್ಲ? ಬಂದ್ ಮಾಡಿ ಏನ ಹಚ್ಕೊಳ್ಳಿ. ಚಿಕನ್ ಬಿರಿಯಾನಿ ಮಾಡಕತ್ತೀನಿ. ಅದನ್ನ ಹಚ್ಕೊಡ್ತೀನಿ. ಇದನ್ನ ಸೋದ ನೀರು ಹೊರಗೆ ಹಾಕೊಂಬ. ಇದು ಚಾರ್ಲಿ ಬುಟ್ಟಿಗೆ ಹಾಕ್ಬಿಡು. ನಾನು ಹಾಕೊಂಡ್ ಬಿಡ್ತೀನಿ ನೋಡಿ. ವಿಡಿಯೋ ಬಂದ್ ಮಾಡೋ, ಹಾಲು ನೋಡ್ಕೊಂತಿರೋ, ಹಂಗೊಟ್ಟು ಬಂದು ಚಾ ಕಾಸ್ತೇನೆ. ನಾನೀಗ ಸ್ವಲ್ಪ ರುಚಿಗೆ ತಕ್ಕಷ್ಟ ಒಂದಿಟ ಉಪ್ಪು ಹಾಕೊಳಕತ್ತೇನೆ. ನಾನು ಹೆಂಗೆ ಮಾಡ್ತೇನೆ ಅಂತ ಹೇಳಿ ನಿಮಗೆ ಶೇರ್ ಮಾಡ್ತೇನೆ. ನಾನು ಒಮ್ಮೆ ಒಂದೊಂದು ವಿಧಾನದಲ್ಲಿ ಮಾಡ್ತೇನೆ, ಹಂಗಾಗಿ ನಾನು ಜಾಸ್ತಿ ಶೇರ್ ಮಾಡ್ಕೊಳಕ್ ಹೋಗಂಗಿಲ್ಲ. ಇದು ಅರಿಶಿನ ಪುಡಿ ಕಾಲಿಗೆ ತಗೋಬೇಕು. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಕ್ಕೆ, ಏಲಕ್ಕಿ, ಪಲಾವ್ ಎಲೆ ಎಲ್ಲಾನು ಹಾಕೋಬೇಕಿದ್ರೊಳಗ. ಯಾರಿಗೆ ಸುರೇಶ್ ಎಷ್ಟಂತ ಎಷ್ಟೇನೋ ಅದಾವ ಅಂತ ಕೇಳಿ ಎಷ್ಟದ ಇವನು ಇಲ್ಲಿ ಬೇರೆ ಇರುತ್ತೆ ನೋಡಿ. ಪಲಾವ್ ಎಲೆ ಅಂದ್ರೆ ಚಕ್ಕೆ, ಏಲಕ್ಕಿ, ಲವಂಗ ಹಾಕಿದ್ರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗಂಗಿಲ್ಲ, ಹಂಗಾಗಿ ಪೌಡರ್ ಮಾಡಿದೈತಿ, ನಾನು ಅದನ್ನ ಹಾಕ್ತೀನಿ. ಕಸೂರಿ ಮೇಥಿ ಹಾಕ್ಬೇಕು. ಕಸೂರಿ ಮೇಥಿ ಹುಡುಕ್ತೇನೆ. ಸೊಂಪು, ಒಂದಿಟ್ಟು ಪೇಪರ್ ಪೌಡರ್ ಹಾಕೋತೀನಿ. ನಮ್ಮ ಮನೆಯವ್ರ ಪೇಪರ್ ಪೌಡರ್ ಎಲ್ಲ ಇಷ್ಟ ಆಗಲ್ಲ, ಬಟ್ ಹಾಕಕತ್ತೀನಿ. ಯಾವಾಗಲಾದ್ರೂ ರೆಸಿಪಿ ಶೇರ್ ಮಾಡ್ಕೊಂಡು ಸ್ವಲ್ಪ ಕೆಲಸ ಜಾಸ್ತಿ ಐತಿ, ಸಾರಿ. ಸೊಂಪು, ಪಲಾವ್ ಎಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟ ಆಯ್ತು. ಮತ್ತು ಪುದೀನ, ಕೊತ್ತಂಬರಿ ಕಂಪಲ್ಸರಿ ಹಾಕೋಬೇಕಾ. ಇವು ಫ್ರೈ ಮಾಡಿದ್ದ ಉಳ್ಳಾಗಡ್ಡಿ. ಇನ್ನು ಹಿಂಗೆ ಫ್ರೈ ಮಾಡಿ ಇಟ್ಕೊಂಡ್ರೆ ನಮ್ಗೆಲ್ಲದಕ್ಕೂ ಬರ್ತೈತಿ. ಇದನ್ನ ಇಲ್ಲಿ ಇದು ಐತಿಲ್ಲ, ಇದನ್ನ ರೈಸ್ ಒಳಗೆ ಹಾಕೋತೀನಿ. ಇದ್ರೊಳಗೂ ಒಂದು ಈಟ್ ಹಾಕ್ತೀನಿ, ಸದ್ಯ ಹಂಗೆ ಹಾಕ್ತೀನಿ. ಉಳಿದಿದ್ದು ರೈಸ್ ಮಾಡ್ತೀನಿಲ್ಲ ಅದನ್ನು ಹಾಕ್ತೀನಿ.
ಕೊತ್ತಂಬರಿನ ಎಲ್ಲ ಕಟ್ ಮಾಡ್ಕೊಂಡು ಹಾಕೋತೀನಿ. ಕೊತ್ತಂಬರಿ ಪುದೀನ ಜಾಸ್ತಿ ಹಾಕೋಬೇಕು. ಅಯ್ಯೋ ಚೆನ್ನಾಗಿಟ್ಟಿಲ್ಲ ನಾವು ದೀಪ ಹಚ್ಚಿರ್ತೀವಿ. ನಿಂದ ತಾಂತ ಮಾಡಿದ ಕಾಲ ಅಂದ್ರಂಗಿಲ್ಲ ದಡಾಪ ಮನ್ಯಾಗ. ನಮ್ದ ಇವತ್ತಿನ ದಿನ ಹಿಂಗೆಲ್ಲ ಆಮೇಲೆ ಸಿಗ್ತಂದ್ರೆ ಬಿರಿಯಾನಿ ರೆಡಿ ಆಗತೈತಿ. ಒಳ್ಳೆ ಆಮ್ಲೆಟ್ ಮಾಡಾಕೂ ರೆಡಿ ಮಾಡಿಟ್ಟೈತಿ. ಪನ್ನೀರ್ ಕಬಾಬ್ ಮಾಡಾಕತ್ತೆ ನಾನು ಇವತ್ತು. ಪನ್ನೀರ್ ಇದು ಮನ್ಯಾಗ ಮಾಡಿದ್ದು. ನಮ್ಮ ಗೌರಿ ಹಾಲು ಅದಾವಲ್ಲ, ಹಂಗಾಗಿ ಈಗ ಸಂಜೆ ಮುಂದೆ ಹಾಲು ಹಾಕಂಗಿಲ್ಲ, ನಮ್ಗೆ ತಿನ್ನಾಕ್ ಬೇಕಂತೇಳಿ ಹಾಲು ಇಟ್ಕೊಳಕತ್ತೇವಿ. ಮತ್ತು ಬೆಣ್ಣೆ ತುಪ್ಪಾತಿ ಬೇಕಂತೇಳಿ ಇದು ಮನ್ಯಾಗ ಹೋಮ್ ಮೇಡ್ ಪನ್ನೀರ್ ಮತ್ತು ಪನ್ನೀರ್ ಕಬಾಬ್ ಮಾಡಾಕತ್ತೀನಿ. ಪನ್ನೀರ್ ಕಬಾಬ್ ಅಂದ್ರೂ ಮಸ್ತ್ ರುಚಿ ಆಕೈತಿ. ವೆಜಿಟೇರಿಯನ್ಗಂತೂ ಹೇಳಿ ಮಾಡಿಸಿದ ರೆಸಿಪಿ ನೋಡ್ರಿ. ಮನ್ಯಾಗ ಮಕ್ಕಳು ಕೆಲವರು ವೆಜಿಟೇರಿಯನ್ಸ್ನು ಹೇಳ್ಬೇಕಾಗ್ಬಾರ್ದು ಗೊತ್ತಿಲ್ಲ. ನಮ್ಮ ಕಡೆ ಅಂದರು ವೆಜಿಟೇರಿಯನ್ಸ್ ಎಲ್ಲರೂ ನಾನ್ ವೆಜ್ ತಿಂತಾರೆ. ಅಂದ್ರೆ ಗಂಡು ಮಕ್ಕಳು ಸಣ್ಣ ಮಕ್ಕಳಿಗೂ ಕೆಲವರು ಒಬ್ಬೊಬ್ರು ಮನೆಯಾಗ ತಿನ್ನಿಸ್ತಾರೆ, ಒಬ್ಬೊಬ್ರು ಮನೆಯಾಗ ತಿನ್ಸಂಗಿಲ್ಲ. ಅಂಥವ್ರಿಗೆ ಈ ಥರ ಪನ್ನೀರ್ ರೆಸಿಪಿನ ಇಷ್ಟಪಟ್ರೆ ಅಂದ್ರೆ ಕೆಲವೊಂದು ಮಕ್ಕಳೆಲ್ಲ ಹಿಂಗೆ ಹೊರಗಡೆ ಯಾವಾಗಲಾದ್ರು ಅವ್ರ ಪಪ್ಪಾರ ಜೊತೆ ಹೋದಾಗ ಹಠ ಮಾಡಿದಾಗ ಈ ಥರ ಪನ್ನೀರ್ ಕಬಾಬ್, ಯಾಕಂದ್ರೆ ಮನ್ಯಾಗ ವೆಜಿಟೇರಿಯನ್ಸ್ ಮನ್ಯಾಗೆಲ್ಲ ಮಾಡಂಗಿಲ್ಲ, ಅಂಥವ್ರ ಪನ್ನೀರ್ ಕಬಾಬ್ ಮಕ್ಕಳಿಗೆ ಮಾಡಿಕೊಡ್ಬೋದು. ಸಿಕ್ಕಾಪಟ್ಟಿ ರುಚಿ ಆಕೈತಿ. ಮತ್ತು ಸಿಗ್ಬೇಕಾಗಿರೋವಂಥ ದೇಹಕ್ಕೆ ಸಿಗ್ಬೇಕಾಗಿರೋವಂಥ ಎಲ್ಲ ವಿಟಮಿನ್ಸ್ ಸಹಿತ ನಮ್ಗೆ ಸಿಗ್ತೈತಿ. ಯಾಕಂದ್ರೆ ನಾವು ನಾನ್ ವೆಜಿಟೇರಿಯನ್ ಅವರು ಇರೋದ್ರಿಂದ ಚಿಕನ್ ಕಬಾಬು ಮಾಡ್ತೀವಿ. ವೆಜಿಟೇರಿಯನ್ ಏನಿರ್ತಾರಲ್ಲ ಅವ್ರಿಗಂತೂ ಬೆಸ್ಟ್ ರೆಸಿಪಿ ಅಂತ ಹೇಳ್ತೀನಿ ನಾನು. ಏನಿಲ್ಲ, ಚಿಕನ್ ಕಬಾಬ್ ಹೆಂಗೆ ಮಾಡ್ತೇವೆ ಹಂಗೆ. ಬಟ್ ಚಿಕನ್ ಕಬಾಬ್ ಮಾಡೋದು ಗೊತ್ತಿಲ್ಲ ಅಂತ ಅನ್ಕೋತೀರಿ, ಎಲ್ಲರಿಗೂ ಗೊತ್ತಿರ್ತೈತಿ. ಭಾಳ ಸಿಂಪಲ್. ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲವರ್, ನಾವು ಗೊಂಜಾಳ ಹಿಟ್ಟು ಅಂತ ಹೇಳ್ತೇವೆ. ಗೊಂಜಾಳ ಹಿಟ್ಟು ಮೈದಾ ಹಿಟ್ಟು ಅದನ್ನು ಎರಡೂ ಮಿಕ್ಸ್ ಮಾಡಿ ಕಬಾಬ್ ಪೌಡರ್ ತರ್ತಾರೆ. ಬಟ್ ಅದ್ರೊಳಗೆ ಕಲರ್ ಹಾಕಿರ್ತಾರೆ. ಇದ್ರೊಳಗೆ ಕೆಲವ್ರು ಗಣಿಸ್ಬೋದು ಕಲರ್ ಹಾಕಿ ಅಂತೇಳಿ. ಬಟ್ ಇದ್ರೊಳಗೆ ಕಲರ್ ಹಾಕಿಲ್ಲ. ಮನ್ಯಾಗ ನಾವೇನು ರೆಡಿ ಮಾಡ್ಕೊಂಡಿರ್ತೇವಲ್ಲ ಖಾರದ ಪೌಡರ್ ಅದ, ಮನ್ಯಾಗ ಮೆಣಸಿನ್ಕಾಯಿ ತೊಗೊಂಬಂದು ನಾವೇನು ಕುಡಿಸಿರ್ತೇವಲ್ಲ ಅದಕ್ಕೆ ಯಾವುದೇ ರೀತಿ ಕಲರ್ ಬೇಕಾಗಿಲ್ಲ. ಯಾಕಂತಂದ್ರೆ ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಇರೋದು ಎರಡು ಮೆಣಸಿನ್ಕಾಯಿ ಮಿಕ್ಸ್ ಮಾಡಿ ನಾನು ಪೌಡರ್ನ ಮಾಡಿಸಿರ್ತೇನೆ. ಹಾಗಾಗಿ ಕಲರ್ ಅವಶ್ಯಕತೆ ಇರಂಗಿಲ್ಲ. ಈಗ ನಾವು ಕಬಾಬ್ ಪೌಡರ್ ತೊಗೊಂಬಂದೀವಿ ಅಂದ್ರೆ ಅದ್ರೊಳಗೆ ಕಲರ್ ಅಂದ್ರೆ ಕಂಪಲ್ಸರಿ ಕುಡಿಸಿರ್ತಾರೆ, ಕಲರ್ ಬರಲಿ ಅನ್ನೋ ಒಂದು ರೀಸನ್ನಿಂದಾಗಿ. ಮಕ್ಕಳಿಗೆ ಅಷ್ಟೊಂದು ಹೆಲ್ದಿ ಅಲ್ಲದ, ಅನ್ಹೆಲ್ದಿ ಆಕೈತಿ. ಹಾಗಾಗಿ ಖಾರ, ಉಪ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು 1 ಚಮಚ ಮೈದಾ ಹಿಟ್ಟು, 1 ಚಮಚ ಗೋಂಜಾಳ ಹಿಟ್ಟು ಕೂಡಿಸಿ ನೀವು ಅದ್ರೊಳಗೆ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ನಿಂಬೆಹಣ್ಣಿನ ರಸ ಬೇಕಿದ್ರೆ ನಿಂಬೆಹಣ್ಣಿನ ರಸನ ಹಾಕೊಂಡು ಮಿಕ್ಸ್ ಮಾಡಿ ಕಲಸ್ಕೊಂಡು ಇನ್ನು ಪನ್ನೀರ ಸ್ವಲ್ಪ ಪನ್ನೀರ್ ಹೆಂಗಂತಂದ್ರೆ ದೊಡ್ಡ ಇರ್ತಾವಲ್ಲ, ಸಣ್ಣ ಕಟ್ ಮಾಡ್ಕೊರಿ. ಪೀಸ್ ಎಷ್ಟು ಸಣ್ಣ ಹಾಕವಲ್ಲ ಅಷ್ಟು ತಿನ್ನಾಕ ರುಚಿ ಮಸ್ತ್ ಆಕ್ಕವು. ನಾನು ತೋರಿಸ್ಬೇಕಂತ ನೀವು ಬ್ಯುಸಿ ಇದ್ನಿ, ಹಂಗಾಗಿ ಆಗಲಿಲ್ಲ. ಸ್ವಲ್ಪ ವಿಡಿಯೋ ಶೂಟ್ ಮಾಡೋದೈತಿ. ಸೀರೆ ಇದೆ, ಹೊಸ ಕಲೆಕ್ಷನ್ ಐತಿ ಬಂದಿರ್ತಾವಲ್ಲ, ಹಾಗಾಗಿ ಟೈಮ್ ಸಾಕಾಗಿಲ್ಲ. ಖಂಡಿತ ರೆಸಿಪಿ ಯಾರಿಗಾದ್ರೂ ಬೇಕಂತಂದ್ರೆ ನಾನು ನೆಕ್ಸ್ಟ್ ಟೈಮ್ ಶೇರ್ ಮಾಡ್ಕೋತೀನಿ. ನನ್ನ ಫ್ರೆಂಡ್ಗೆ ಸಹಿತ ಹೇಳಿದ್ದೆ ಇದನ್ನ ಮೊನ್ನೆ. ಅವ್ರ ಮನೆಗೆ ಹಾಗೆ ಫ್ರೆಂಡ್ ಬಂದಾಗ ಮಾಡಿದ್ರು ಅಂತ, ಪನ್ನೀರ್ ಕಬಾಬ್ ಮಸ್ತಾಗಿದ್ದು ಅಂತೇಳಿ ಅಂತಂದ್ರೆ. ಯಾರಾದ್ರೂ ಮಾಡೋರು ಇದ್ರೆ ಆರಾಮ್ಸೆ ಮಾಡ್ಬೋದು. ಇದು ಕೆಬ್ಬಂದು ನೋಡ್ರಿ, ಕೆಬ್ಬಂದು ಹನ್ಸ್ ಇದೇನಕ್ಕೆ ಅಂದ್ರೆ ತೊಳೆದು ಸರ್ತಿಗೊಮ್ಮೆ ಜಲ್ದಿ ಹೇಳಂಗಿಲ್ಲ ಸರಿಯಾಗಿ. ಮಸ್ಟ್ ಎಣ್ಣೆ ಗೊಜ್ಬೇಕಿತ್ತು, ಎಣ್ಣೆ ಗೊಜ್ಲಿ ನಾನು ಮಾಡ್ತೀನಿ. ನಾನು ಎಣ್ಣೆ ಗೊಜ್ಜು ನೋಡಿ ಎಷ್ಟು ಎಣ್ಣೆ ಹಾಕ್ತೀನಿ ಅಂತ ಕೆಲವ್ರಿಗೆ ಅನಿಸ್ತೈತಿ. ಬಟ್ ಇಲ್ಲ, ಈಗ ನೋಡ್ರಿ ಲಟ್ಟಿಸ್ಕೋಬೇಕಾದ್ರೆ ನಂಗೆ ಹಿಟ್ಟು ಹಚ್ಚಂಗಿಲ್ಲ, ಎಣ್ಣೆ ಹಚ್ಚಂಗಿಲ್ಲ, ಏನಿಲ್ಲ, ಹಂಗೆ ಲಟ್ಟಿಸ್ಕೊಂಡಿರ್ತೀನಿ. ಯಾಕಂದ್ರೆ ನನಗೆ ಚಪಾತಿ ಹಿಟ್ಟು ಪುರಿ ಗತಿ ಉದ್ದು ಬಂತು. ಹೆಂಗೆ ಕಾಣಿಸ್ತೈತೆ ನೋಡು ಅದು. ಜಸ್ಟ್ ಇಲ್ಲಿ ಏನು ಒಮ್ಮೆ ತಗೊಂಡು ಹಚ್ಕೊಂಡಿರ್ತೇವಲ್ಲ, ಇದಷ್ಟನ್ನು ನೋಡ್ರಿ ಎಣ್ಣೆ ಹೊಳ್ಳಿ ಈಚೆ ಕಡೆ ಎಟ್ಟು ಹಚ್ತೇವೆ ನಾವು. ಅಷ್ಟು ಬಿಟ್ಟರೆ ಎಣ್ಣೆ ಜಾಸ್ತಿ ಅಂತ ಕೆಲವ್ರಿಗೆ ಅನಿಸ್ಬೋದು, ಬಟ್ ಜಾಸ್ತಿ ಎಣ್ಣೆ ಹಚ್ಚಿರಂಗಿಲ್ಲ. ಫಸ್ಟ್ ನೀವು ಚಪಾತಿ ಹಂಗೆ ಹಾಕೈತಿ, ಯಾಕಂದ್ರೆ ಕೆಬ್ಬಂದಲ್ಲ ಅದು ಹಂಗಾಗಿ.
ನಾನ್ ಸ್ಟಿಕ್ ಬೀಡಿಂದ ಆದ್ರೆ ಹಂಗೆ ಆಗಂಗಿಲ್ಲ. ತೊಳೆದು ಸಡ್ತೀವಮ್ಮ ಹಂಗೆ ಆಕೈತದ. ನಾವು ಸಿಗ್ತೇವಲ್ಲ ಸಿಕ್ಕಿದೆ. ಇವತ್ತಂತರೂ ದಿನ ಪೂರ್ತಿ ಫುಲ್ ಖುಷಿಯಾಗಿ ಹೋತ. ಏನವ ನಾ ಏನು ಸೌಂಡ್ ಅಂತ ಚಾವಿ ಎಲ್ಲಿದೆ ನೋಡು, ಬಾಯ್ ಮಾಡಲ್ತ. ಇಲ್ಲೇ ಮಕ್ಕೊಂಡ್ರಿ. ಇಲ್ಲೇ ಮಕ್ಕೊಂದೈತಿ. ಇವತ್ತು ಇಷ್ಟೆಲ್ಲ ರೆಸಿಪಿ ಮಾಡೋದು ನಾನು ಬಿರಿಯಾನಿ ಇಷ್ಟ ಮಾಡಿ ನಂದು ಕೆಲಸ ಐತಿ. ವಿಡಿಯೋ ಎಡಿಟಿಂಗ್ ಇರ್ತೈತಿ, ಮತ್ತು ಹಂಗೆ ಸೀರೆ ಆರ್ಡರ್ ಕಂಟಿನ್ಯೂ ಬರ್ತಿರ್ತಾವ, ಅವ್ರು ರಿಪ್ಲೈ ಮಾಡೋದು ಇರ್ತೈತಿ. ಮಾಡಬಾರ್ದು ಅಂತ ಅಂದ್ಕೊಂಡಿದ್ನಿ, ಮತ್ತೆ ನೀನು ಮತ್ತೆ ಮಾಡಕತ್ತೀನಿ ಇರಲಿ ಅಂಥೇಳಿ. ನಮ್ಮ ಮನೆಯವ್ರಿಗೆ ಚಪಾತಿ ರೊಟ್ಟಿ ಎಲ್ಲ ಕಂಪಲ್ಸರಿ ಬೇಕ್ರಿ. ಅದಕ್ಕೋಸ್ಕರ ಅವ್ರಿಗೆ ಮತ್ತು ಚಪಾತಿ ಮಾಡಾಕತ್ನಿ. ಆಮ್ಲೆಟ್ ಬೇಕು. ಕಬಾಬ್ ಮಾಡೀನಿ, ಬಟ್ ಅವ್ರಿಗೆ ಆಮ್ಲೆಟ್ ಕಂಪಲ್ಸರಿ ಬೇಕು. ಅವರು ಜಾಸ್ತಿನ ವೆಜ್, ನಾನ್ ವೆಜಿಟೇರಿಯನ್ ಸಿಕ್ಕಾಬಿಟ್ಟು ಇಷ್ಟಪಡ್ತಾರ. ಚಿಕನ್ಗಿಂತ ಮಟನ್ ಭಾಳ ಇಷ್ಟಪಡ್ತಾರ. ಆದರೆ ಮಟನ್ ನಮ್ಗೆ ಇಲ್ಲಿ ಸಿಗಂಗಿಲ್ಲ, ಲೋಕಾಪುರಕ್ಕೆ ಹೋಗ್ಬೇಕು ಮಟನ್ ತರಕ. ಕಬಾಬ್ ಮಾಡಿ ಮುಂದೆ ತೋರಿಸ್ತೇನೆ ನಾನು ಕಬಾಬ್ ಹೆಂಗೆ ಬರ್ತಾವ ಅಂತೇಳಿ. ಯಾಕಂದ್ರೆ ಮನೆಗೆ ಮಾಡ್ಕೊಂಡಿರೋದನ್ನೆಲ್ಲ ಪನ್ನೀರ್ ಮಸ್ತ್ ಬರ್ತಾವ. ಒಂದು 2-3 ಚಪಾತಿ ಹಿಂಗೆ ಆಕೈತಿ. ಇದು ಹಂಚ್ತಿಕ್ಕಿ ಸತ್ತಿಗೊಮ್ಮೆ ಹಿಂಗೆ ಆಕೈತದ. ಫಸ್ಟ್ ಇಲ್ಲ ಜಾಸ್ತಿ ಎಣ್ಣೆ ಇದನ್ನ ಮಾಡ್ಕೋಬೇಕು. ನಾನು ಎಣ್ಣೆ ಐತಿ ಗೊತ್ತಂಗಿಲ್ಲ, ಮೆತ್ತಗಾಗಿಲ್ಲ, ಸ್ವಲ್ಪ ಬಿರ್ಸಕ್ಕ ಪರವಾಗಿಲ್ಲ ತಿನ್ನಕ್ಕ ನಮ್ಗೆ ಅಲ್ರಿ. ಎಣ್ಣೆ ಎಷ್ಟೊಂದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ನೀವು ಅಂತೀರಿ. ನನಗೆ ನಾನು ಹಿಂಗೆ ಕರ್ದದ್ದು ಏನಾದರೂ ತಿನ್ನಿ ಅಂದ್ರೆ ನೀನು ನಂಬ್ತಿರಲ್ಲ ಗೊತ್ತಿಲ್ಲ. ಕರ್ದದ್ದು ಏನಾದ್ರು ತಿನ್ನಂದ್ರೆ ನಾನು ಏನಕ್ಕೈತೆ ಅಂತಂದ್ರೆ ಹಬ್ಬಳಿಗೆ ಬರ್ತೈತಲ್ಲ, ಹಬ್ಬಳಿಗೆ ಬಂದಂಗೆ ದೇಹದೊಳಗೆ ಅದು ಕರ್ದಿದ್ದು ನಾನು ಎಷ್ಟು ಎಣ್ಣೆ ತಿಂದಿರ್ತೇನಲ್ಲ ಅದಿಷ್ಟು ಎಣ್ಣೆ ವಾಪಸ್ ಬರ್ತೈತೆ ನನಗೆ. ನನಗೂ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ಅದು ಬಂದು ಇಕ್ಕಟ್ಟೆ ಹಂಗೆ ವಾಂತಿ ಮಾಡ್ಕೊಳ್ಳೋ ಮುಂದೆ ಏನಕ್ಕೈತೆ ಅಂದ್ರೆ ನೆತ್ತಿಗೇರಿ ಸಿಕ್ಕಾಬಿಟ್ಟು ತ್ರಾಸ ಆಕೈತೆ ನನಗೆ. ಹಂಗಾಗಿ ನಾನು ಕರ್ದದ್ದು ಅಷ್ಟೊಂದು ತಿನ್ನಂಗಿಲ್ಲ. ಮತ್ತು ಸ್ವಲ್ಪ ಜಾಸ್ತಿ ಮಾಡೀನಿ ಎಣ್ಣೆಲ್ಲ, ಮತ್ತು ಲಿಮಿಟಲ್ಲಿ ಇಟ್ಕೋಬೇಕು. ಎಲ್ಲರೂ ಹೇಳ್ತೀರಿ ತೆಳಗಾಗಿದೆ ಅಂತ ಹೇಳಿ. ಹೌದು, ತೆಳಗಾಗೀನಿ. ಇನ್ನೂ ತೆಳಗೆ ಆಗ್ಬೇಕು ನಾನು. ನಂಗೆ 55 kg ಆಗ್ಬೇಕನ್ನೋ ಆಸೆ. 2 ಹೊತ್ತು ಊಟ ಮಾಡ್ತೇವೆ. ರೈಸ್ ತಿನ್ನೋದು ಬಿಟ್ಟನಂದ್ರೆ ನಾನು ಮತ್ತು ಇಲ್ಲಂತಂದ್ರೆ ಒಂದು ಮಧ್ಯೆ ನಾನು 60 ಆಗಿದ್ನಿ, ಮತ್ತು ಈಗ ಒಂದು 4 kg ಮತ್ತು ವೇಟ್ ಗೇನ್ ಆಗೈತಿ. ಆಗ್ಬೋದು ಮನಸ್ಸು ಮಾಡಿದ್ರೆ, ಆಗಂಗಿಲ್ಲ ಅಂತೇನಲ್ಲ. ಆಮ್ಯಾಗ ಸಿಗ್ತೇನೆ ಊಟ ಮಾಡೋದು ಸಿಗ್ತೇವೆ. ಇಲ್ಲ ಕಬಾಬ್ ಮಾಡ್ತಿರ್ತೇನಲ್ಲ ಅವಾಗ. ಚಪಾತಿ ಆತ, ಈಗ ಆಮ್ಲೆಟ್ ಮಾಡಾಕತ್ತೀನಿ. ನಮ್ಮ ಯಜಮಾನ್ರು ಎಷ್ಟೊತ್ತಿಗೆ ಬರ್ತಾರ ಗೊತ್ತಿಲ್ಲ. ನಾಳೆ ಕಸಕ್ಕೆ ಎಣ್ಣೆ ಹೊಡಿದೈತಿ, ಹಂಗಾಗಿ ಊರಾಗ ಎಣ್ಣೆ ತರಕ್ಕೆ ಹೋಗ್ಯಾರ. ಕಸ ತಗೊಂಡಂತಾನೆ ಅವರು ಸಿಕ್ಕಾಪಟ್ಟಿ ಬ್ಯುಸಿ ಅದಾರ, ಮತ್ತು ನಾವು ಬ್ಯುಸಿ ಇಕ್ಕೇವಿ. ಭಾಳ ಒಂದೈತಿ ಕಸ, ಅದು ಇಲ್ಲ ಎಣ್ಣೆ ಹೊಡಿತೀನಿ ನಾವು ಅಂತೇಳಿ ಅಂತಂದ್ರೆ ಅದ್ರ ಸಲುವಾಗಿ ಎಣ್ಣೆ ತರಕ್ಕಂತ ಹೋಗ್ಯಾರ ನೋಡ್ರಿ. ಬಂದ್ ಮಾಡ್ಲ. ಸಿಗುದ ಏನಾದ್ರು. ಇಲ್ಲ ಹಾಕ್ತೀನಿ, ರೆಗ್ಯುಲರ್ ಆಗಿ ಹಾಕ್ತೀನಿ. ಇಲ್ಲ ಚಲೋ ಐತಿ. ಹುಡುಗರು ಆರಾಮದಾರ.
ನಾನು ಹಂಗೆ ಇವಾಗಲಾದ್ರೂ ಮಾಡ್ಕೊಳ್ಳೋದು, ಹಂಗೆ ಪ್ರಾಬ್ಲಮ್ ಇಲ್ಲ. ಹಾಂ, ಹಂಗೇನು ಏನು ಪ್ರಾಬ್ಲಮ್ ಇಲ್ಲ. ಹೋಗಿ ಮಾಡಿ ಮಾತಾಡಿ. ಇಲ್ಲಿದು ಯಾವುದು ತೀರ್ದ ಬರೀ ಬಿಸಿ ಬಿಸಿ ಪನ್ನೀರ್ ಕಬಾಬ್ ಮಾಡೋಣಂತ. ಪನ್ನೀರ್ ಮಸಾಲ ನಮ್ಮ ದೇವಿನೂ ಇಷ್ಟಪಡಂಗಿಲ್ಲ, ನಮ್ಮ ಮನೆಯವರು ಇಷ್ಟಪಡಂಗಿಲ್ಲ. ನಾನು ಟು ಜೆಡ್ ಎಲ್ಲ ತಿಂತೇನೆ, ವೆಜ್ ಆಗಲಿ ನಾನ್ ವೆಜ್ ಆಗಲಿ. ನಾನ್ ವೆಜ್ಜಲ್ಲಿ ಸ್ವಲ್ಪ ಅದು ಇದು ಹಿಂಗೆ ತಿನ್ನೋದು ಭಾಳ ಕಡಿಮೆ. ವೆಜ್ಜಲ್ಲಂತೂ ಎಲ್ಲ ತರಕಾರಿನೂ ತಿಂತೇನೆ, ಎಲ್ಲ ತರಕಾರಿನೂ ಇಷ್ಟ ಆಕೈತೆ ನನಗೆ. ಆದರೆ ಇರ್ತಾರಲ್ರಿ ಮಹಾನುಭಾವಗಳು, ಗಂಡ ಮಕ್ಕಳು ಅನಿಸ್ಕೊಂಡವರು. ಒಂದು ಹಾಕಿ ನೋಡೋಣ್ರಿ. ಕಾದಂತಿ ಅವ್ರಿಗೋಸ್ಕರ ಇದನ್ನೆಲ್ಲ ಮಾಡ್ಬೇಕು ನಾವು. ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ ನಾನು ಇದು ಪನ್ನೀರ್ ಮಾಡೋದು, ಪನ್ನೀರ್ ಇದು ಕಬಾಬ್ ಮಾಡೋದು ಗೊತ್ತಿಲ್ಲ ಅವ್ರಿಗೆ. ಊರಾಗ ಹೋಗ್ಯಾರಲ್ಲ, ಹಂಗಾಗಿ ಬರೀ ಚಪಾತಿ ಮಾಡೋದು ಗೊತ್ತಿಲ್ಲ ಅವ್ರಿಗೆ. ನಮ್ಮ ಪಾಪ ಸಂಜೆನ ಕೆಲಸ ಮಾಡಿರ್ತಾರ, ಇರಲಿ ಅಂಥೇಳಿ ಚಪಾತಿನೂ ಮಾಡೋದು. ಸ್ವಲ್ಪ ಕೋಟಿಂಗ್ ಹಿಟ್ಟು ಜಾಸ್ತಿ ಆದಂಗೆ ಅನ್ಸಾಗತ್ತೈತಿ, ನೋಡೋಣಂತ್ರಿ. ಅಷ್ಟು ಸಾಕು. ವಾವ್ 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 ವಾವ್, ಮೌತ್ ವಾಟರಿಂಗ್ ರೆಸಿಪಿ ಮಸ್ತ್ ಆಗ್ಯಾವ್ರಿ. ಇಲ್ಲ ಕೋಟಿಂಗ್ ಏನು ಭಾಳ ಆಗಿಲ್ಲ, ಅಷ್ಟೇ ಬರೋಬ್ಬರಿ. ನೋಡುವ, ನಾಳೆ ನೀನು ಹಿಂಗೆ ನಿನ್ನ ಗಂಡಗ ವೆರೈಟಿ ಮಾಡಿಕೊಡ್ಬೇಕು ಮನೆಯಾಗಿನವ್ರಿಗೆ ಎಲ್ಲರಿಗೆ. ಹಳ್ಳಾಗಿದ್ರ ರೊಟ್ಟಿ ಪಲ್ಯ, ಜಾಯಿಂಟ್ ಫ್ಯಾಮಿಲಿ ಆದ್ರೆ ರೊಟ್ಟಿ ಪಲ್ಯ. ಏನೋ ಸ್ವಲ್ಪ ಸಿಟಿ ಏರಿಯಾ ಆದ್ರೆ ಇಂಥದೆಲ್ಲ ಮಾಡ್ಕೊಂಡು ತಿನ್ನಕ್ಕೆ ಕಳೀತೈತಿ. ಒಂದು 10 ಎಮ್ಮಿ 10 ಆಕಳ, ಒಂದು 10 ಆಡುಗಳ ಇರುವಂತ ಮನೆಗೆ ಕೊಡ್ತಮ್ಮ ದೇವಿನ. ಪ್ರಾಣಿ ಪ್ರಿಯಳಕ್ಕೆ, ಪ್ರಾಣಿ ಅಂತಂದ್ರೆ ಪ್ರಾಣಿ ಹೊಲ ಅಂತಂದ್ರೆ ಅಷ್ಟು ಇದು. ನಮ್ಮ ಮನೆಯವ್ರು ಹೇಳಕತ್ತಾರ, ಹೊಲ ಇಲ್ದೇ ಇರೋರಿಗೆ ಕೊಡೋದ, ಇಲ್ಲೇ ಕರ್ಕೊಂಬಂದು ಇಟ್ಕೊಂಡ್ಬಿಡೋದಂತ. ನಮ್ಗೆ ಏನೇನೋ ಡ್ರೀಮ್ ಅದ, ಭಾಳಷ್ಟು ಹೊಲ ಇರ್ಬೇಕ, ದನಗಳು ಇರ್ಬೇಕ ಅಂತ ಮನಿಗೆ ಕೊಡೋದಂತ. ನಮ್ಮ ಹಂಗ ಏನಾರ ಮಾತುಕತೆ ನಡೀತಿರ್ತಾವ್ರಿ. 3 ಮಂದಿವು, ನಮ್ಮ 3 ಮಂದಿವು ಅಷ್ಟ. ಮತ್ತು ನಮ್ಮ ದೇವಿ ಪನ್ನೀರ್ ಕಬಾಬ್ ಮಾಡಾಕತ್ತಿರೋದನ್ನ ನೋಡೋದು ಫಸ್ಟ್ ಟೈಮ, ಮಗಳು ತಿನ್ನೋದು ಫಸ್ಟ್ ಟೈಮ್ ಅಂತ. ಈಗಿವ ರೆಡಿ ಆಗ್ಯಾವ, ತಕ್ಕೊಳ್ಳೋಣ್ರಿ. ತಿನ್ಸಾಕತ್ತವ ಮಸ್ತ್ ಕಲರ್ ಹಾಕಿದಂಗೆ ಕಾಣ್ಸಕ್ಕೆ, ಕಲರ್ ಹಾಕಿಲ್ಲ. ಮನ್ಯಾಗಿನ ಕಾರಲ್ಲ ಇದು ನೋಡಿ ಕೆಲವ್ರು ಏನು ಅನ್ಕೋತಾರ ಗೊತ್ತಿಲ್ಲ, ಕಲರ್ ಹಾಕಿರ್ತೀರಿ ನೀವು ಅಂತ ಅನ್ಕೊಳ್ಳಿ. ನಮಗೆ ಗೊತ್ತು ಎಷ್ಟು ಹೈಜೆನಿಕ್ ಆಗಿ, ರುಚಿಕರವಾಗಿ, ಆರೋಗ್ಯಕರವಾಗಿ ಮಾಡ್ಬೇಕನ್ನೋದು. ಏನು ಮಾಡಂಗಿಲ್ಲ ಅಂತಂದು ಇಷ್ಟೆಲ್ಲ ಮಾಡಿರಿ. ಇದು ಬರ್ತಾನೆ ಆ ಕಡೆಯಿಂದ.
ಏನ್ ನೋಡಾಕತ್ತೀವ ಮಸ್ತ್ ಆಗ್ಯಾವ ಏನ್ರಿ ಯಾವ ತಿನ್ನಾಕತ್ತೀವಿ ಇದು ಪನ್ನೀರ್ ಕಬಾಬ್ ಮೊದಲು ಏನಾಕತ್ತಿದ್ದಿಲ್ಲ ಚಿಕನ್ ಕಬಾಬ್ ಹಾಕ್ತಿದ್ದೀನಿ ಕಮ್ಮಿ ಚಲೋ ಖಾರ ಪಲ್ಯ ಬಂದ್ಬಿಡೈತಿ ಪನ್ನೀರ್ ಮಸಾಲ ಮಾಡಿದ್ರೆ ತಿನ್ನಂಗಿಲ್ಲ ಪನ್ನೀರ್ ಬಿರಿಯಾನಿ ಮಾಡಿದ್ರೆ ತಿನ್ನಂಗಿಲ್ಲ ಕಬಾಬ್ ತಿಂತಾಳ ತಿಂದಲ್ವಾ ತಿನ್ನಿಗೆ ತಿಂತಿ ಹಾ ಬ್ಯಾಡಿ ಮುಂದೆ ಈಗಲ್ಲ ಇಕ್ಕಟ್ಟು ಇಕ್ಕಟ್ಟು ಬ್ಯಾಡ ಇಕ್ಕಟ್ಟು ಬೇಡ ಶಿವಿಗಿಲ್ಲ ಶಿವಿಗೆ ತಿಂದ್ರೆ ಮ್ಯಾಗಿಂದ ಇದು ತಿಂತೀನಿ ನೋಡಿ ಹಾ ಹಾಲ ತಿನ್ನಂಗಿಲ್ಲ ಅಕ್ಕಿ ಹಂಗಾಗಿ ಅಕ್ಕಿ ಪನ್ನೀರ್ ಇಷ್ಟ ಆಗಂಗಿಲ್ಲ ತಿನ್ಬೇಕು ಪನ್ನೀರ್ ತಿನ್ಬೇಕು ಹಾಲಿನ ಚಲೋ ಚಿಕನ್ ಕಬಾಬ್ಗಿಂತ ಚಾಲಿ ಪನ್ನೀರ್ ಕಬಾಬ್ ವಿಡಿಯೋ ಬಂದ್ ಮಾಡಿ ಚಾರ್ಜ್ ಹಾಕ್ಬಾವ ವಿಡಿಯೋ ಶೂಟ್ ಮಾಡ್ಬೇಕಿನ್ನು